ಶಾಂತಿ. ದಿನಾಂಕ ಆಗಿದ್ದೆ 3/2/2026. ನೀವು ನೆನಪಿನಲ್ಲಿರುವ ಪುರುಷಾರ್ಥವನ್ನು ಖಂಡಿತ ಮಾಡಬೇಕಾಗಿದೆ, ಏಕೆಂದರೆ ನೆನಪಿನ ಬಲದಿಂದಲೇ ನೀವು ವಿಕರ್ಮಾಜೀತರಾಗುತ್ತೀರಿ. ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಇನ್ನೂ ಸಮಯವಿದೆ, ಕೊನೆಯಲ್ಲಿ ಪುರುಷಾರ್ಥ ಮಾಡೋಣ ಎಂದು. ಆದರೆ ಮೃತ್ಯುವಿಗೆ ನಿಯಮವಿದೆಯೇ, ನಾಳೆ ನಾಳೆ ಎನ್ನುತ್ತಾ ಮರಣ ಹೊಂದುವರು. ಕೊನೆಯಲ್ಲಿ ಮಾಡಿಬಿಡುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಈ ವಿಚಾರವು ಇನ್ನೂ ಬೀಳಿಸಿ ಬಿಡುವುದು. ಎಷ್ಟು ಸಾಧ್ಯವೋ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿ, ಶ್ರೀಮತದಂತೆ ನಡೆದು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾ ಇರಿ. ಆತ್ಮಿಕ ಈಶ್ವರಿಯ ಸೇವಾದಾರಿ ಮಕ್ಕಳು ಆತ್ಮಗಳನ್ನು ರಕ್ಷಣೆ ಮಾಡುವ, ಪತಿತರನ್ನು ಪಾವನ ಮಾಡುವ ಸೇವೆ ಮಾಡುತ್ತಿರುತ್ತಾರೆ. ಆತ್ಮಿಕ ತಂದೆಯು ಬಂದು ಬ್ರಹ್ಮರವರ ಮೂಲಕ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಯೋಗ ಬಲದಿಂದಲೇ ಮಕ್ಕಳು ಸತೋಪ್ರಧಾನರಾಗಬೇಕು, ಮತ್ತೆ ಸತೋಪ್ರಧಾನ ವಿಶ್ವದ ಮಾಲೀಕರಾಗಬೇಕು. ವಿಶ್ವದ ಚರಿತ್ರೆ, ಭೂಗೋಳವೂ ಒಂದೇ ಆಗಿದೆ. ಅದು ಪುನರಾವರ್ತನೆಯಾಗುತ್ತಾ ಇರುತ್ತದೆ. ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ನಂತರ ಸಂಗಮ ಯುಗವಾಗುತ್ತದೆ. ಕಲಿಯುಗದಲ್ಲಿ ಪತಿತರು, ಸತ್ಯಯುಗದಲ್ಲಿ ಪಾವನರಿರುತ್ತಾರೆ. ತಂದೆಯು ಬಹಳ ಸಹಜವಾದ ಯುಕ್ತಿಗಳನ್ನು ತಿಳಿಸುತ್ತಾರೆ. ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ. ಇದು ಮಾಡಲ್ಪಟ್ಟ ಆಟವಾಗಿದೆ. ಇದೂ ಸಹ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ಯಾವಾಗ ಪವಿತ್ರರಾಗಿ ತಿಳಿದುಕೊಳ್ಳುವರೋ ಆಗ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ನೆನಪಿನಲ್ಲಿಯೇ ಪರಿಶ್ರಮವಿದೆ. ಮುಖ್ಯವಾದುದು ನೆನಪಿನ ಯಾತ್ರೆ ಆಗಿದೆ. ಬಹಳ ನೆನಪು ಮಾಡುವವರು ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ. ಪೂರ್ಣ ನೆನಪು ಮಾಡದಿದ್ದರೆ ವಿಕರ್ಮ ವಿನಾಶವಾಗುವುದಿಲ್ಲ. ಯೋಗ ಬಲದಿಂದಲೇ ವಿಕರ್ಮಾಜೀತರಾಗಬೇಕಾಗಿದೆ. ಮೊದಲು ಸಹ ಯೋಗ ಬಲದಿಂದಲೇ ವಿಕರ್ಮಗಳನ್ನು ಜಯಿಸಿದ್ದೀರಿ. ತಂದೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ಇದು ಸತ್ಯಯೋಗಕ್ಕಾಗಿ ರಾಜಯೋಗವಾಗಿದೆ. ಆ ದೇವಿ ದೇವತಾ ಧರ್ಮವು ಈಗ ಪ್ರಾಯಲೋಪವಾಗಿದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಡ್ರಾಮಾದಲ್ಲಿ ನಾವು ಬಂಧಿತರಾಗಿದ್ದೇವೆ. ನೆನಪಿನ ಯಾತ್ರೆಯನ್ನು ಮರೆಯಬಾರದು. ಇದಕ್ಕೆ ಪರೀಕ್ಷೆ ಎಂದು ಹೇಳಲಾಗುತ್ತದೆ. ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಎಂದು ಗೀತೆ ಇದೆಯಲ್ಲವೇ, ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಇದು ನೆನಪಿನ ಯಾತ್ರೆ ಆಗಿದೆ. ಇದರಿಂದ ರಾತ್ರಿಯು ಮುಕ್ತಾಯವಾಗಿ ದಿನವೂ ಬರುವುದು. ತಂದೆಯೇ ಮನ್ಮನಾಭವದ ಅರ್ಥವನ್ನು ತಿಳಿಸಿದ್ದಾರೆ. ಕೇವಲ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಆ ಶಕ್ತಿಯೂ ಉಳಿದಿಲ್ಲ. ಈಗಂತೂ ಎಲ್ಲರ ಕಲ್ಯಾಣವಾಗಬೇಕಾಗಿದೆ. ಯಾರು ಕಲ್ಯಾಣಕಾರಿಗಳಾಗುವರೋ ಅವರಿಗೆ ಆಸ್ತಿಯು ಸಿಗುವುದು. ನೆನಪಿನ ಯಾತ್ರೆ ವಿನಃ ಕಲ್ಯಾಣವಾಗಲು ಸಾಧ್ಯವಿಲ್ಲ. ಭಗವಾನ್ ವಾಚ, ನೀವು ಸತೋಪ್ರಧಾನರಾಗಲು ನನ್ನನ್ನು ನೆನಪು ಮಾಡಿ, ಆಗ ಪಾಪನಾಶವಾಗಿ ಬಿಡುತ್ತದೆ. ಪವಿತ್ರರಾಗಿ, ಆಗ ಜೊತೆ ಕರೆದುಕೊಂಡು ಹೋಗುವೆನು. ಜೀವನ್ಮುಕ್ತಿಯು ಎಲ್ಲರಿಗೂ ಸಿಗುವುದು. 5000 ವರ್ಷಗಳ ಮೊದಲು ಶ್ರೇಷ್ಠಾಚಾರಿ ಪ್ರಪಂಚವಿತ್ತು. ಇದನ್ನು ಬುದ್ಧಿಯಲ್ಲಿ ಕೂರಿಸಬೇಕು. ಮುಖ್ಯವಾದ ಮಾತುಗಳು ಬುದ್ಧಿಯಲ್ಲಿ ಧಾರಣೆಯಾಗದಿದ್ದಾಗ ನೆನಪಿನ ಯಾತ್ರೆಯಲ್ಲಿರುತ್ತಾರೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಆದ್ದರಿಂದ ವಿಘ್ನಗಳಿಗೆ ಗಾಬರಿಯಾಗಬಾರದು. ವಿಘ್ನಗಳಲ್ಲಿ ನೆನಪಿನ ಯಾತ್ರೆಯನ್ನು ಮರೆಯಬಾರದು. ಗಮನವಿರಲಿ, ನೆನಪಿನ ಯಾತ್ರೆಯು ಎಂದೂ ನಿಲ್ಲಬಾರದು. ಪಾರಲೌಕಿಕ ತಂದೆಯ ಪರಿಚಯವನ್ನು ಎಲ್ಲರಿಗೆ ಕೊಡುತ್ತಾ ಪಾವನರಾಗುವ ಯುಕ್ತಿಯನ್ನು ತಿಳಿಸಬೇಕಾಗಿದೆ. ದೈವಿ ವೃಕ್ಷದ ನಾಟಿ ಮಾಡಬೇಕಾಗಿದೆ. ನಾನು ಎಂಬುದರ ತ್ಯಾಗ ಮಾಡುತ್ತಾ ಸೇವೆಯಲ್ಲಿ ಸದಾ ಮಗ್ನರಾಗಿರುವಂತಹ ತ್ಯಾಗಮೂರ್ತಿ ಸೇವಾದಾರಿ ಭವ. ಸೇವಾದಾರಿಯು ಸೇವೆಯಲ್ಲಿ ಸಫಲತೆಯ ಅನುಭೂತಿಯನ್ನು ಆಗಲೇ ಮಾಡಬಹುದು ಯಾವಾಗ ನಾನು ಎಂಬುದರ ತ್ಯಾಗವಾಗಿರುತ್ತದೆ. ವ್ಯರ್ಥವನ್ನು ಸಮಾಪ್ತಿಗೊಳಿಸಿಬಿಡಿ. ಅದರಿಂದ ಸೇವೆಯ ಅವಕಾಶಗಳು ತಮ್ಮ ಮುಂದೆ ಬರುತ್ತವೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.